ಇದು ಸ್ಪರ್ಧಾತ್ಮಕ ಜಗತ್ತು. ನೀವು ಇಷ್ಟಪಡೋ ಕೆಲಸ ಪಡೆಯೋದು ಅಷ್ಟು ಸುಲಭದ ಕೆಲಸ ಅಲ್ಲ. ನಾವು ಮಾಡ್ತಾ ಇರೋ ಕೆಲಸದಲ್ಲೂ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳ ಹೊರತಾಗಿಯೂ ನಿರೀಕ್ಷಿತ ಪ್ರಮೋಷನ್ ಆಗಲಿ, ಸ್ಯಾಲರಿ ಹೈಕ್ ಆಗಲಿ ಸಿಗೋದಿಲ್ಲ. ನಮ್ಮ ಕನಸಿನ ಉದ್ಯೋಗವನ್ನು ಮಾಡಿದ್ರೂ ನಿರಂತರ ಹೋರಾಟಗಳು ಮತ್ತು ಬೇಕಾದಷ್ಟು ಸವಾಲುಗಳು ಇದ್ದೇ ಇರುತ್ತೆ. ಇಂತಹ ಸಂದರ್ಭದಲ್ಲಿ ವೃತ್ತಿ ಜೀವನದಲ್ಲಿ ಬರುವಂತಹ ಸವಾಲುಗಳನ್ನು ಎದುರಿಸೋದು ಕಲಿಬೇಕಾಗತ್ತೆ. ಕೆಲಸ ಬೇಕು ಅಂದರೆ ಸಾಕಷ್ಟು ಸ್ಕಿಲ್ಸ್ ಬೇಕು. ಅದಕ್ಕಾಗಿ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದಲೂ ಪ್ರೋತ್ಸಾಹ ಸಿಗಬೇಕು. ಇಂತಹ ಪ್ರಯತ್ನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕೈ ಹಾಕಿದ್ದು ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಹೌದು, ಇಂದು ಕೆಂಪುಕೋಟೆಯಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಹೊಸದಾಗಿ ಉದ್ಯೋಗ ಅರಸುವ ಯುವ ಸಮುದಾಯಕ್ಕೆ ಯೋಜನೆಯೊಂದನ್ನು ಘೋಷಣೆ ಮಾಡಿದ್ದಾರೆ. ಇದು ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ. ಈ ಸ್ಕೀಮ್ ಅಡಿಯಲ್ಲಿ ಖಾಸಗಿ ವಲಯದಲ್ಲಿ ಮೊದಲ ಉದ್ಯೋಗ ಪಡೆಯುವವರಿಗೆ ಕೇಂದ್ರದಿಂದ 15,000 ರೂಪಾಯಿಗಳನ್ನು ನೀಡಲಾಗುವುದು ಅಂದಿದ್ದಾರೆ. ಇದಕ್ಕಾಗಿ 1 ಲಕ್ಷ ಕೋಟಿ ರೂಪಾಯಿಯನ್ನು ಮೀಸಲಿಡಲಾಗಿದೆ. 3.5 ಕೋಟಿಗೂ ಹೆಚ್ಚು ಜನ ಈ ಸ್ಕೀಮ್ನ ಪ್ರಯೋಜನವನ್ನು ಪಡೆಯಬಹುದು. ಕಳೆದ ತಿಂಗಳು ಜುಲೈ 1ನೇ ತಾರೀಕು ಕೇಂದ್ರ ಸಚಿವ ಸಂಪುಟ 1 ಲಕ್ಷ ಕೋಟಿ ವೆಚ್ಚದಲ್ಲಿ ಉದ್ಯೋಗ ಸಂಬಂಧಿತ ಪ್ರೋತ್ಸಾಹಕ ಯೋಜನೆಗೆ ಅನುಮೋದನೆಯನ್ನು ಕೊಟ್ಟಿತ್ತು. ಈ ಬಗ್ಗೆ ಖುದ್ದು ಮಾಹಿತಿ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಮಾತನಾಡಿದ್ದು, ಡಿಗ್ರಿ ಪಾಸ್ ಆಗಿ ಜಾಬ್ ಹುಡುಕ್ತಾ ಇರೋರಿಗೆ ಸಿಹಿ ಸುದ್ದಿಯನ್ನು ಕೊಟ್ಟಿದ್ರು. ಕೇಂದ್ರ ಸರ್ಕಾರ 99,446 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುಂದಿನ 2 ವರ್ಷಗಳ ಅವಧಿಯಲ್ಲಿ ಇಡೀ ದೇಶದಾದ್ಯಂತ 3.5 ಕೋಟಿಗೂ ಹೆಚ್ಚು ಉದ್ಯೋಗಗಳ ಸೃಷ್ಟಿಗೆ ಪ್ರೋತ್ಸಾಹ ನೀಡುವ ಗುರಿಯನ್ನು ಹೊಂದಿದೆ. ಈ ಪೈಕಿ 1,92,00,000 ಫಲಾನುಭವಿಗಳು ಮೊದಲ ಬಾರಿಗೆ ಉದ್ಯೋಗಕ್ಕೆ ಸೇರ್ಪಡೆಯಾಗ್ತಾರೆ. ಈ ಯೋಜನೆಯ ಪ್ರಯೋಜನಗಳು 2025 ಆಗಸ್ಟ್ 1 ಮತ್ತು 2027 ಜುಲೈ 31 ನಡುವೆ ಸೃಷ್ಟಿಯಾದಂಥ ಉದ್ಯೋಗಗಳಿಗೆ ಅನ್ವಯವಾಗುತ್ತೆ. ಕನಿಷ್ಠ 6 ತಿಂಗಳ ಕಾಲ ನಿರಂತರ ಉದ್ಯೋಗ ಹೊಂದಿರುವಂಥ ಪ್ರತಿ ಹೆಚ್ಚುವರಿ ಉದ್ಯೋಗಿಗೆ ಸರ್ಕಾರ 2 ವರ್ಷಗಳವರೆಗೆ ತಿಂಗಳಿಗೆ 3,000 ರೂಪಾಯಿಯವರೆಗೆ ಪ್ರೋತ್ಸಾಹ ಧನವನ್ನು ನೀಡುತ್ತೆ. ಉತ್ಪಾದನಾ ವಲಯಕ್ಕೆ ಪ್ರೋತ್ಸಾಹ ಧನವನ್ನು 3 ಮತ್ತು 4ನೇ ವರ್ಷಗಳಿಗೂ ವಿಸ್ತರಿಸಲಾಗುತ್ತೆ. EPFOದಲ್ಲಿ ನೋಂದಾಯಿಸಲಾದಂತಹ ಸಂಸ್ಥೆಗಳಲ್ಲಿ ಕೆಲಸ ಮಾಡೋರು ಈ ಯೋಜನೆಗೆ ಅರ್ಹರಾಗಿರ್ತಾರೆ. EPFOದಲ್ಲಿ ಮೊದಲ ಬಾರಿಗೆ ರಿಜಿಸ್ಟರ್ ಮಾಡಿಕೊಳ್ಳುವಂಥ ಉದ್ಯೋಗಿಗಳಿಗೆ 2 ಕಂತುಗಳಲ್ಲಿ ತಿಂಗಳಿಗೆ 15,000 ರೂಪಾಯಿ ನೀಡಲಾಗುತ್ತೆ. 1 ಲಕ್ಷ ರೂಪಾಯಿಗಳವರೆಗೆ ಸಂಬಳ ಪಡೆಯುವಂಥ ಉದ್ಯೋಗಿಗಳೂ ಕೂಡ ಇದಕ್ಕೆ ಅರ್ಹರಾಗಿರ್ತಾರೆ. 6 ತಿಂಗಳ ಸೇವೆಯ ನಂತರ ಮೊದಲ ಕಂತು ಮತ್ತು 12 ತಿಂಗಳ ಸೇವೆಯ ನಂತರ 2ನೇ ಕಂತನ್ನು ಪಾವತಿ ಮಾಡಲಾಗುತ್ತೆ ಅಂತ ತಿಳಿದು ಬಂದಿದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.